ಇಯರ್ಸ್ ಭಾಳ ವರ್ಸ್ಟು ಲೈಫ್ ಇತ್ತು ನನಗೆ. ನಾನು ಅವಾಗ PUC ಫೇಲ್ ಆಗಿದ್ದೆ. ಯಾರೋ ಒಬ್ಬರು ನಿಮ್ಗೆ ಸಹಾಯ ಮಾಡುವ ಅಂತ ನನಗೆ ಒಬ್ಬೊಬ್ಬರು ಸಹಾಯ ಮಾಡಲಿಲ್ಲ. ಯಾರೋ ಆರ್ಟಿಸ್ಟ್ಗಳನ್ನ ಕರ್ಕೊಂಬ ಅಂದರೆ ಯಾರೋ ಚಪ್ಪಲ್ ಇರ್ತಾರೆ, ಇವನ್ನೆಲ್ಲ ಕರ್ಕೊಂಬಂದರೆ ಇವರೆಲ್ಲ ಸಿನಿಮಾ ಹೇಳಿ ಸೂಟ್ ಆಗ್ತಾರೆ ಇವರು. ಒಬ್ಬರೇ ಒಬ್ಬರು ವ್ಯಕ್ತಿ ನಿಮ್ಗೆ ಸಹಾಯ ಮಾಡ್ತಾರೆ. ರಾಯರ ಮೊದಲನೇ ಭೇಟಿ ಮಲ್ಲೇಶ್ವರಂ 8th ಕ್ರಾಸ್ ಮಠ. ಏನು ಮಾತಾಡಬೇಡ, ಸೀದಾ ಗಂಟು ಮುಟ್ಟೆ ಕಟ್ಕೊಂಡು ಮುಂತಾಲೆ ಕೊಟ್ಟು ಸ್ವಲ್ಪ ದಿನ ಎಲ್ಲ ಬೇಕಾದ್ರೆ ನೀನು ಎಷ್ಟು ದಿನ ಬೇಕು ಬಟ್ 25% ನಾವು ಕಮ್ಮಿ ಮಾಡೋಕ್ಕಾಗಲ್ಲ. ಕಣಕಣದಲ್ಲೂ ರಾಘವೇಂದ್ರ ರಾಯರು. ನನ್ನ ಉಸಿರಿನಲ್ಲಿ ಬೆರೆತ ಕನ್ನಡ ಕಲಾಭಿಮಾನಿಗಳ ಪಾದಾಂತಿಗೆ ಜಗ್ಗೇಶನ ಸಾರ ನಮಸ್ಕಾರಗಳು. ತಾವೆಲ್ಲರೂ ಹೊಸದಿಗಂತ ಪತ್ರಿಕೆನ ಓದ್ತಾ ಇದ್ದೀರಿ. ಇವತ್ತು ಹೊಸದಿಗಂತ ಪತ್ರಿಕೆ ಸಮೂಹ ಯೂಟ್ಯೂಬ್ ಮಾಧ್ಯಮವಾಗಿ ಬರಬೇಕು ಅಂತ, ಅದರಲ್ಲಿ ನನ್ನ ಸೌಭಾಗ್ಯ ನನ್ನ ಕೈನಲ್ಲಿ ಮಾತಾಡಿಸ್ಬೇಕು ಅನ್ನೋ ಒಂದು ನಿರ್ಣಯ. ಅದರಲ್ಲೂ ಇನ್ನೂ ವಿಶೇಷ ನಮ್ಮ ರಾಯರ ಬಗ್ಗೆ ಮಾತಾಡಬೇಕು ಅನ್ನೋದು. ಸೊ ನನಗೆ ತೋಚಿದಂಥ ನನ್ನ ಅನುಭವ ತಿಳಿದದ್ದು ನಾನು ಹಂಚ್ಕೊಳ್ಳೋಂಥ ಒಂದು ಪ್ರಯತ್ನವನ್ನು ನಾನು ಮಾಡ್ತೀನಿ. ರಾಯರು ನನ್ನ ಬದುಕಲ್ಲಿ ನನ್ನ ಹೃದಯದ ಮಿಡಿತ ಇದ್ದಂಗೆ. ರಾಯರು ನನ್ನ ಬದುಕಲ್ಲಿ ನನ್ನ ದೇಹದ ರಕ್ತವಿದ್ದಂತೆ. ಸಂಬಂಧ ಹೆಂಗೆ ಅಂತ ಹೇಳೋಕ್ಕೆ ಅಸಾಧ್ಯವಾದ್ದು, ಅಂಥ ಒಂದು ಅದ್ಭುತವಾದಂಥ ಅವರ ನಾಮಸ್ಮರಣೆ ನನ್ನ ನಾಲಿಗೆಯಲ್ಲಿ ಬಂತು ಅಂದರೆ ಅದು ನನ್ನ ಜನ್ಮಾಂತರದ ಪುಣ್ಯ ಅಂತ ಭಾವಿಸ್ತೀನಿ. ಯಾರಿಂದ ಬಂತು ಅಂದರೆ ನಾನು ನಮ್ಮ ತಾಯಿಯವ್ರಿಗೆ ನಾನು ಧನ್ಯವಾದ ಅರ್ಪಿಸಬೇಕು. ನನ್ನ ಬಾಲ್ಯಾವಸ್ಥೆ ಐ ಥಿಂಕ್ 18 ಇಯರ್ಸ್ ಭಾಳ ವರ್ಸ್ಟು ಲೈಫ್ ಇತ್ತು ನನಗೆ. ಭಾಳ ರೌಡಿಶ್ ನೇಚರ್ ಇದ್ದೆ. ಆಗ ಫ್ಯಾಮ್ಲಿ ಎಲ್ಲ ಭಾಳ ಅಪ್ಸೆಟ್ ಆಗೋರು ನಾನು ನೋಡಿದ್ರೆ. ತುಂಬ ಮರ್ಯಾದಸ್ಥ ಕುಟುಂಬ ನಮ್ಮದು. ಇಂಥ ಮನೆತನಕ್ಕೆ ಯಾಕೆ ಈ ಥರ ಒಬ್ಬ ಹುಡುಗ ಅನ್ನೋದು ಎಲ್ಲರಿಗೂ ಒಂದು ದುಃಖ. ಸೊ ತಾಯಿಯವರಿಗೆ ಒಂದು ಭಾಳ ದೃಢವಾದ ಒಂದು ನಂಬಿಕೆ ನನ್ನ ಮೇಲೆ. ಸೊ ಒಂದು ದಿನ ನಾನು ನನ್ನ ಮನಸ್ಸಿನ ಆಸೆಗಳನ್ನೆಲ್ಲ ನಮ್ಮಮ್ಮನ ಹತ್ರ ಹಂಚ್ಕೊತಾ ಇದ್ದೆ. ಶಿ ವಾಸ್ ಜಸ್ಟ್ ಲೈಕ್ ಎ ಫ್ರೆಂಡ್. ನನ್ನ ಹತ್ರ ಎಂಥ ಒಳ್ಳೆ ಫ್ರೆಂಡ್ ನಮ್ಮಮ್ಮ ಅಂದರೆ, ನಾವಿಬ್ಬರು ಒಂದು ಹರಟೆ ನಡೆಯೋದು ನಮ್ಮಿಬ್ಬರು ಮಧ್ಯೆ. ಅದು ನಮ್ಮ ತಾಯಿಯವ್ರಿಗೆ ತುಂಬ ಇಷ್ಟವಾದಂಥ ಕ್ಷಣ. ಅದು ತನ್ನ ಮಗ ತನ್ನ ಜೊತೆ ಸಮಯ ಕಳೀತಾನೆ ಅನ್ನೋದು ಒಂದು ಭಾಳ ದೊಡ್ಡ ಪ್ರೀತಿ. ಅದು ಒಂದು ಫಸ್ಟ್ ಫ್ಲೋರಲ್ಲಿ ಒಂದು ಸಣ್ಣ ಬಾಲ್ಕನಿ, ಅಲ್ಲಿ ಕೂತ್ಕೊಂಡು ಒಂದು ಚಾಪೆ ಹಾಸ್ಕೊಂಡು ನಾನು ನಮ್ಮಮ್ಮ ಮಾತಾಡೋದು. ತಾಯಿ ಬಾಯಲ್ಲಿ ಬರ್ತಾ ಇದ್ದಿದ್ದೆಲ್ಲ ಏನು ಅಂದರೆ, ಸಂಪೂರ್ಣ 18 ಪುರಾಣಗಳಲ್ಲಿ ನಡೆಯುವಂಥ ಎಲ್ಲ ಘಟನೆಗಳು ನನಗೆ ಒಪ್ಪಿಸ್ಬೇಕು, ಹೇಳಬೇಕು ಅಂತ. ಉದ್ದೇಶ ನನಗೆ ಅರ್ಥ ಆಗ್ತಾ ಇರಲಿಲ್ಲ. ಅವಳ ಉದ್ದೇಶ ಏನು ಅಂದರೆ, ಹೇಗೆ ಪ್ರಹ್ಲಾದನಿಗೆ ಗರ್ಭಾವಸ್ಥೆಯಲ್ಲಿದ್ದಾಗ ನಾರದರಿಂದ ಹೇಗೆ ಒಂದು ಗುರು ಬೋಧನೆ ಆಯಿತು, ಹಾಗೆ ಅವಳಿಗೇನೋ ಒಂದು ಇಚ್ಛೆ ಇತ್ತು ಅಂತ ಕಾಣಿಸುತ್ತೆ. ಇಡೀ ಸಮಾಜವೆಲ್ಲ ಸ್ವಲ್ಪ ಒರಟಿದಾನೆಯನ್ನು ಸರಿ ಮಾಡೋಣ ಅನ್ನೋದೇನೋ ಇತ್ತೇನೋ ಗೊತ್ತಿಲ್ಲ. ಸೊ ಅನೇಕ ವಿಷಯಗಳು ನನ್ನ ಹತ್ರ ಮಾತಾಡಬೇಕಾದ್ರೆ ಪುರಾಣಗಳ ಬಗ್ಗೆ ಕಥೆ ಹೇಳೋದು. ಒಂದು ದಿನ ನಮ್ಮ ತಾಯಿಯವರಿಗೆ ನಾನು ಕೇಳಿದೆ, ಅಮ್ಮ ನಾನು ಸಿನಿಮಾಲಿ ಆ್ಯಕ್ಟ್ ಮಾಡಬೇಕು, ನನಗೆ ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡು ಅಂತ. ನೋಡಪ್ಪ, ನಾನು ನಿನಗೆ ಆಶೀರ್ವಾದ ಮಾಡೋ ಶಕ್ತಿ ನನಗಿಲ್ಲ. ಒಬ್ಬರನ್ನ ನಾನು ಪರಿಚಯ ಮಾಡಿಸ್ಕೊಡ್ತೀನಿ ನಿನಗೆ, ಅವ್ರ ಹತ್ರ ಹೋಗು. ನೀನು ಅಲ್ಲಿ ಹೋದರೆ ನಿನಗೆ ಡೆಫಿನೆಟಾಗಿ ಸಹಾಯ ಮಾಡ್ತಾರವ್ರು ನಿನಗೆ ಅನ್ನೋ ಹತ್ರ ನಮ್ಮ ತಾಯಿಯವರು ಹೇಳ್ತಾರೆ. ನಾನೇನು ಅಂದ್ಕೊಂಡೆ, ಯಾರೋ ಸಿನಿಮಾದವರು ಇವ್ರ ರಿಲೇಷನ್ ಇರಬೇಕು, ನಮ್ಮಮ್ಮ ಹೇಳ್ತಾ ಇದ್ದಾಳೆ ಅಂತ. ಯಾರು ಹೇಳು? ಆಗ ನಮ್ಮ ತಾಯಿ ಹೇಳ್ತಾರೆ, ನೋಡಪ್ಪ ರಾಘವೇಂದ್ರ ಸ್ವಾಮಿಗಳಿಗೆ ನೀನು ಗಟ್ಟಿ ಹಿಡ್ಕೊಬಿಡು. ಎಲ್ಲಿ ಸಿಗ್ತಾರಮ್ಮ ಅವರು ಅಂತ. ಮಲ್ಲೇಶ್ವರದಲ್ಲಿ ಒಂದು ಕಡೆ ಇದೆ ಕಣೋ, ಒಂದು ಮಠ ಇದೆ, ಹೋಗು. ಒಂದು ಕಾನ್ಫಿಡೆನ್ಸ್ ತಾಯಿ ಬಾಯಲ್ಲಿ ಬಂದಿದ್ದ ತಕ್ಷಣ ಆಲ್ ಆಫ್ ಎ ಸಡನ್ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಮಕ್ಕಳಿಗೆ. ನನಗೆ ಬಂತದು. ನಾನು ನನ್ನ ಫ್ರೆಂಡ್ ರವಿ ಅಂತ, ಪಾಪ ಇಲ್ಲ ಅವ್ನು ಕಾಲವಾಗ್ಬಿಟ್ಟಿದ್ದಾನೆ. ನಾವಿಬ್ಬರೂ ರಾಯರ ಮಠಕ್ಕೆ ಬಂದ್ವಿ. ಬಂದಾಗ ಅವತ್ತು ಗುರುವಾರ ಆಗಿತ್ತು. ಎಲ್ಲ ತುಂಬ ಕ್ರೌಡ್ ಇದೆ, ಎಲ್ಲ ಪ್ರದಕ್ಷಿಣೆ ಆಗ್ತಿದ್ದಾರೆ. ನಾವು ಆಯಿತು, ನಾವು ಒಂದು ಪ್ರದಕ್ಷಿಣೆ ಮಾಡ್ತೀವಿ, ಅಕ್ಷತೆ ಕೊಡ್ತಾರೆ, ನಾನು ಬಾಯಲ್ಲಿ ಹಾಕ್ಕೊಂಬಿಡ್ತೀನಿ. ಅವ್ರು ಹೇಳ್ತಾರೆ, ಹುಚ್ಚ ಅಕ್ಷತೆ ತಲೆ ಮೇಲೆ ಹಾಕ್ಕೋಬೇಕು, ಬಾಯಲ್ಲಿ ಹಾಕ್ಕೋಬಾರ್ದು. ನನಗೆ ಗೊತ್ತಿಲ್ಲ ಪದ್ಧತಿ. ನಾನು ಸಾರಿ ಸರ್ ಅಂತ ಅಂದ್ಬಿಟ್ಟು ತಿರ್ಗಾಯಿಸ್ಕೊಂಡು ತಲೆ ಮೇಲೆ ಹಾಕೋದು. ಇದು ನನ್ನ ರಾಯರ ಮೊದಲನೇ ಭೇಟಿ ಮಲ್ಲೇಶ್ವರಂ 8th ಕ್ರಾಸ್ ಮಠ. ಅದು ನಮ್ಮ ತಾಯಿ ಮಾರ್ಗದರ್ಶನ. ಇದಾದ ಮೇಲೆ ಸಿನಿಮಾದಲ್ಲಿ ನನಗೆ ಅನೇಕ ಮಿತ್ರರು ಸಿಗ್ತಾರೆ. ಅದರಲ್ಲಿ ಜೆ ಕೃಷ್ಣ ಅಂತ ಭಾಳ ದೊಡ್ಡ ಕ್ಯಾಮ್ರಾಮನ್ನು.
ಆತನ ಸ್ಟೇಟ್ ಅವಾರ್ಡ್ ಎಲ್ಲ ಬಂದಿದೆ. ನನ್ನ ಆಸೆ ಚಿತ್ರದ ಕ್ಯಾಮರಾಮ್ಯಾನು. ನಾವು ಅವನ ಒಂದು ರೂಮಲ್ಲಿ ಟೈಮ್ ಸ್ಪೆಂಡ್ ಮಾಡೋವಂಥದ್ದು ಮತ್ತು ಸಿನಿಮಾ ಬಗ್ಗೆ ಡಿಸ್ಕಷನ್ ಅವ್ರು ಮಾಡೋದು ಕುತೂಹಲದಿಂದ ಕೇಳುವಂಥದ್ದು ಹೀಗೆ. ಹಾಗಾಗಿ ಗಾಂಧಿನಗರಕ್ಕೆ ಹೋಗುವಂಥ ಒಂದು ಅವಕಾಶ ನನಗೆ ಒದಗಿ ಬಂತು. ನಾನು ಅವಾಗ PUC ಫೇಲ್ ಆಗಿದ್ದೆ. ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಮಾಡೋದು, ಹೋಗೋಣ ಅಂತ ಗಾಂಧಿನಗರದಲ್ಲಿ ಅವರು ಕೇಳಿದಾಗ, ಇಲ್ಲ ನನಗೆ ತುಂಬ ಜನ ನಿರ್ದೇಶಕರು ಗೊತ್ತು, ನನ್ನ ಜೊತೆ ಬಾ, ಯಾರೋ ಒಬ್ಬರು ನಿಂಗೆ ಸಹಾಯ ಮಾಡ್ಬೋದು ಅಂತ. ನನಗೆ ಒಬ್ಬರು ಸಹಾಯ ಮಾಡಲಿಲ್ಲ. ಯಾಕಂದರೆ ಎಕ್ಸ್ಪೆಕ್ಟ್ ಮಾಡೋ ಥರ ನಾನು ಇರಲಿಲ್ಲ. ನಾನು ತುಂಬ ಶಾರ್ಟು, 5.6 ನನ್ನ ಹೈಟು, ಆಮೇಲೆ ತುಂಬ ಕಪ್ಪು ಬೇರೆ ಇದ್ದೆ ನಾನು. ಸೊ ಹಾಗಾಗಿ ಯಾರೂ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಅವತ್ತೆಲ್ಲ ರಾಜ್ಕುಮಾರು, ವಿಷ್ಣುವರ್ಧನ್, ಅಂಬರೀಷ್ ಅಂಥವ್ರ ಕಾಲ ಅದು. ಸೊ ನಾನು ಸೂಟ್ ಆಗ್ತಾಯಿರಲಿಲ್ಲ. ಅವತ್ತಿನ ದಿನಕ್ಕೆ ನನಗೆ ಕೋಪ ಬರ್ತಾಯಿತ್ತು. ಹೀಗಿರ್ಬೇಕಾದ್ರೆ ಸುಂದರ್ನಾಥ್ ಸುವರ್ಣ ಅಂತ ನನ್ನ ಭಾಳ ಆತ್ಮೀಯರು, ನನ್ನನ್ನು ಅವರು ಪಾಪ ಆರಂಭಿಕವಾಗಿ ಫಿಲಮ್ ಇನ್ಸ್ಟಿಟ್ಯೂಟ್ಗೆಲ್ಲ ಸೇರಿಸಿದ್ರು ಅವರು. ಸೊ ಅವರು ನನಗೆ ಹೇಳಿದ್ರು, ಗಜೇಂದ್ರ ಅಂತ ಒಂದು ಚಿತ್ರೀಕರಣ ಆಗ್ತಾಯಿದೆ, ಬಾಬು ಅಂತ ನನ್ನ ಫ್ರೆಂಡ್ ಅಸೋಸಿಯೇಟ್ ಡೈರೆಕ್ಟ್ರು, ವಿ ಸೋಮಶೇಖರ್ ಡೈರೆಕ್ಟ್ರು, ಅಲ್ಲಿ ಅಂಬರೀಷನ ಗೆಳೆಯರು ಪಾತ್ರದಲ್ಲಿ ಹುಡುಗರು ಬೇಕಂತೆ, ಬಾಮ್ಮ ನಾನು ಕರ್ಕೊಂಡು ಹೋಗ್ತೀನಿ ನಿನಗೆ ಅಂತ. ನಂಗೆ ಭಾಳ ಖುಷಿಯಾಗಿ ನಾನು ಅವ್ರ ಜೊತೆ ಹೋದಾಗ ಅವರು ನನ್ನನ್ನು ನೋಡಿ ಸುಂದರನಾಥ್ ಸುವರ್ಣ ಅವ್ರ ಮುಂದೆ ಹೇಳಿದ್ದು ಇನ್ನೂ ನನ್ನ ಕಿವಿನಲ್ಲಿದೆ. ಸುವರ್ಣ, ಯಾರೋ ಆರ್ಟಿಸ್ಟ್ಗಳನ್ನ ಕರ್ಕೊಂಬ ಅಂದರೆ ಯಾರೋ ಚಪ್ಪರ್ಗಳ ಥರ ಇದ್ದಾರೆ, ಇವ್ರನ್ನೆಲ್ಲ ಕರ್ಕೊಂಬಂದಿದೆ, ಇವರೆಲ್ಲ ಸಿನಿಮಾ ಇಲ್ಲಿ ಸೂಟ್ ಆಗ್ತಾರೆ, ಇವರು ಮರಿ ಆಚೆ ಇರೋ ಒಂದು 10 ನಿಮಿಷ ಅಂತ ಅಂದ್ಬಿಟ್ರು. ಅವ್ರಿಗೂ ಮುಖ ಚಿಕ್ಕದಾಗೋಯ್ತು, ನನಗೆ ತುಂಬ ಅವಮಾನ ಆಗೋಯ್ತು. ಸೀದಾ ಅಲ್ಲಿಂದ ನಾನು ಕೆಂಚಾಂಬ ಅಂತ ಒಂದು ಲಾಡ್ಜ್ ಇದೆ, ಆ ಸಂದಿನಲ್ಲಿ ಭಾಳ ದುಃಖದಲ್ಲಿ ಬರ್ತಾಯಿದ್ದೆ. ಆಗ ಬಲಭಾಗದಲ್ಲಿ ಒಂದು ಬೋರ್ಡ್ ಇರುತ್ತೆ, ಮೋಹಿತೆ ಅಸ್ಟ್ರಾಲಜರ್ ಅಂತ ಇರುತ್ತೆ. ಸರಿ, ಏನೋ ಅನಿಸ್ಬಿಡ್ತು ನನಗೆ, ನಮ್ಮ ಹಣೆವರ ಕೇಳ್ಬೋಣ ಅಂತೇಳಿ ನಾನು ಬಾಗಿಲನ್ನ ತಟ್ತೀನಿ. ಒಂದು ತುಂಬ ಗಟ್ಟಿ ಧ್ವನಿಲಿ, ಬರೋ ಒಳಗೆ ಅಂತ ಒಂದು ವಾಯ್ಸ್ ಬರುತ್ತೆ. ಸರಿ, ನಾನು ಒಳಗಡೆ ಹೋಗಿ ನೋಡಿದ್ರೆ ಕತ್ಲು. ಬಾಗಿಲ ಹತ್ರ ಒಂದು ಲೈಟ್ ಇದೆ, ಹಾಕೋ ಅಂತ ಒಂದು ನಾನು ಲೈಟ್ ಹಾಕ್ತೀನಿ. ನೋಡಿದಾಗ ನನಗೆ ಓಡೋಗ್ಲ ಅಲ್ಲೇ ನಿಲ್ಲ ಅನ್ನೋಷ್ಟು ದಿಗ್ಭ್ರಾಂತಿ. ಯಾಕೆ ಅಂದರೆ ಫುಲ್ಲು ಕೆದರಿರೋ ತಲೆ, ಒಂಥರ ಪ್ಯಾರಲೈಸ್ ಆಗಿರೋ ಕಾಲೆಲ್ಲ ಸರ್ಪುತ್ರ ಇದೆ, ಒಂದೊಂದು ಉಗುರು ಇಷ್ಟಿಷ್ಟು ಉದ್ದ ಇದೆ, ಹೀಗಿದ್ದಾರೆ ಅವರು. ಮಾತು ಮಾತ್ರ ಗಟ್ಟಿಗೆ ಬರ್ತಾಯಿದೆ. ನಾನು ದಿಗ್ಭ್ರಾಂತನಾಗಿ ನಿಂತ್ಕೊಂಡ್ಬಿಟ್ಟೆ. ನಾನು ಏನು ಅಂತಂದು, ಅದೇ ಈಚೆ ಬೋರ್ಡ್ ನೋಡಿದೆ ಸ್ವಾಮಿ, ಅದಕ್ಕೆ ಕೇಳು, 2 ಪ್ರಶ್ನೆ, ಜಾಸ್ತಿ ಕೇಳೋಂಗಿಲ್ಲ. ಆಯ್ತು ಸ್ವಾಮಿ, ನಾನು ಫಿಲಮಲ್ಲಿ ಸೇರ್ಕೋಬೇಕು ಅಂತ ತುಂಬ ಆಸೆ ಇದೆ, ನನಗೆ ಅವಕಾಶಗಳು ಬರ್ತಾಯಿಲ್ಲ, ಕೆಲವು ಅವಮಾನ ಎಲ್ಲ ಮಾಡಿಬಿಡ್ತಾರೆ, ಸಿಗುತ್ತಾ ಅನ್ನೋದು ಒಂದು. 2ನೇದು, ನಾನು ಒಂದು ಹುಡುಗಿನ ಇಷ್ಟಪಟ್ಬಿಟ್ಟಿದ್ದೀನಿ, ಮುಂದೆ ಅವಳನ್ನ ಮದುವೆ ಆಗ್ಬೋದಾ ಅಂತ 2 ಪ್ರಶ್ನೆ ನಾನು ಕೇಳ್ತೀನಿ. 18ನೇ ವಯಸ್ಸಲ್ಲಿ ನಾನು ಕೇಳಿರೋ ಪ್ರಶ್ನೆ. ಅವ್ರು ಹೇಳ್ತಾರೆ, ಈ ಪ್ರಪಂಚದಲ್ಲಿ ನಿನಗೆ ನಿನ್ನ ಬದುಕಲ್ಲಿ ಏನಾದರೂ ಆಗಬೇಕು ಅಂದರೆ ಒಬ್ಬರೇ ಒಬ್ಬರು ವ್ಯಕ್ತಿ ನಿನಗೆ ಸಹಾಯ ಮಾಡ್ತಾರೆ, ಅದು ರಾಘವೇಂದ್ರ ಸ್ವಾಮಿಗಳು. ನೀನು ಅಲ್ಲಿ ಹೋಗು, ನಿನ್ನ ಬದುಕು ಬದಲಾವಣೆ ಆಗಿಬಿಡುತ್ತೆ ಅಂತ ಅವ್ರು ಹೇಳ್ತಾರೆ. 5 ರೂಪಾಯಿ ಕೊಟ್ಟು ಅಲ್ಲಿಂದ ಬರ್ತೀನಿ. ಮನೆಗೆ ಬಂದು ತಾಯಿಯವ್ರು ಬೈತಾ ಇದ್ದಾರೆ. ಅಲ್ಲ ಕಣೋ, ಬೆಳಗ್ಗೆ ಓದೋನು ಇಷ್ಟೊತ್ತಾಯಿತು, ಹಿಂಗೆ ಬರ್ತೀಯಾ, ನಿಮ್ಮಪ್ಪ ಬೈಯೋಕ್ಕೂ ನೀನು ಆಡೋಕ್ಕೂ ಸರಿಯಾಗಿದೆಯಲ್ಲ ಅಂತ ನಮ್ಮಮ್ಮ ಅಂದಾಗ ಏನೋ ಹತ್ಕೊಂಡು ಹೇಳ್ತೀನಿ, ಅಮ್ಮ ಹಿಂಗೆ ಓದೆ, ಯಾರೋ ಬೈದ್ಬಿಟ್ರಮ್ಮ, ತುಂಬ ಬೇಜಾರಾಗೋಯ್ತು, ಅದಕ್ಕೆ ಬಂದೆ. ನಮ್ಮ ತಾಯಿ ಅದು ಏನು ರೋಷ ಬಂತು ಆಕೆ, ಪಾಪ ಕಡ್ಡಿ ಪುಡಿ ಚೀಲ ಟಪ್ ಅಂತ ತೆಗೆದು ರಪ ಅಂತ 100 ರೂಪಾಯಿ ನೋಟು 5ನ್ನು ಎಣಿಸಿ, ತಗೊಂಬಗ್ನೆ ಇದನ್ನ ಇಟ್ಕೋ, ಏನೂ ಮಾತಾಡಬೇಡ, ಸೀದಾ ಗಂಟು ಮೂಟೆ ಕಟ್ಕೊಂಡು ಮಂತ್ರಾಲಯಕ್ಕೆ ಕೊಟ್ಟೋಗ್ಬಿಡ. ಮಂತ್ರಾಲಯಕ್ಕೆ ಹೋಗಿ ನಿನಗೆ ಸಮಾಧಾನ ಆಗೋರ್ಗೆ ಅಲ್ಲಿರಬೇಕು, ಕುಡ್ದು ನೀನು ಹೆಂಗಿದ್ರು ಫೇಲ್ ಆಗಿದೆಯಾ, ಇಲ್ಲಿ ಯಾರು ಹೇಳೋರು ಕೇಳೋರಿಲ್ಲ, ನೀನು ಹೋಗು ಅಂತ ಹೇಳಿ ನಮ್ಮ ತಾಯಿ ಹೇಳ್ತಾರೆ. ನಾನು ದಿಗ್ಭ್ರಾಂತನಾಗೋದೆ. ಆ ಸ್ವಾಮೀಜಿಗಳು ಹೇಳಿದ್ದು ಅದೇ. ಬರ್ತಾಯಿದ್ದಾಗ ನಮ್ಮಮ್ಮನೂ ಹೇಳ್ತಿದ್ದಾಳೆ, ನೋ ಸಮಥಿಂಗ್ ಇಸ್ ದೇರ್, ಹ್ಯಾವ್ ಟು ಗೋ ಇಮಿಡಿಯೇಟಾಗಿ. ನಾನು ರಾತ್ರಿ 8 ಗಂಟೆ ಬಸ್ಸು ಹೊರಟ್ರೆ ಬೆಳಗಿನ ಜಾವ ಅಲ್ಲಿ ಹೋಗ್ತೀನಿ. ಯಾರೂ ಪರಿಚಯ ಇಲ್ಲ ನನಗೆ. ಇಡೀ ಮಂತ್ರಾಲಯನ ಹುಚ್ಚುನ ಥರ ಸುತ್ತುತ್ತೀನಿ. ಎಲ್ಲಿ ಮನ್ಗೋದು, ಎಲ್ಲಿ ಎದೊಳೋದು ಒಂದು ಅರ್ಥ ಆಗೋಲ್ಲ. ಸರಿ, ನಾನು ನದಿಲಿ ಸ್ನಾನ ಮಾಡ್ತೀನಿ, ನನ್ನ ಬ್ಯಾಗಲ್ಲಿತ್ತು, ಬಟ್ಟೆ ಎಲ್ಲ ಒರೆಸ್ಕೊಂಡು ನಾನು ಮಠಕ್ಕೆ ಹೋಗ್ತೀನಿ. ನೋಡಿದಾಗ ಒಬ್ಬ ವ್ಯಕ್ತಿನ ನೋಡಿದೆ, ತುಂಬ ಕಪ್ಪುಕ್ಕಿದ್ದಾನೆ, ಇಷ್ಟು ದೊಡ್ಡ ದಾಡಿ ಇದೆ, ಅವನು ಉರುಳು ಸೇವೆ ಮಾಡ್ತಿದ್ದಾನೆ. ಹೇಗೆ ಮಾಡ್ತಿದ್ದಾನೆ ಉರುಳು ಸೇವೆ ಅಂದರೆ, ಸಾಮಾನ್ಯವಾಗಿ ನಡೆಯೋ ಸ್ಪೀಡಲ್ಲಿ ಮಾಡ್ತಿದ್ದಾನೆ. ಅದು ಅಸಾಧ್ಯ, ಯಾರು ಮಾಡಿದ್ದು ನನ್ನ ಬದುಕಲ್ಲಿ ನಾನು ನೋಡಿಲ್ಲ, ಅಷ್ಟು ಸ್ಪೀಡಾಗಿ ಮಾಡ್ತೇನೆ. ನಾನು ಟ್ರೈ ಮಾಡೋಣ ಅಂತ 3 ರೌಂಡು ನಾನು ಸುತ್ತಿ ವಾಮಿಟೆಲ್ಲ ಮಾಡಿಬಿಟ್ಟೆ ನಾನು. ಇದು ಆಗದೇ ಇರೋ ಕೆಲಸ ಅಂತ ಹೇಳಿ ಕೂತ್ಕೊಬಿಟ್ಟೆ. ಏನು ಮಾಡೋದು ಇಲ್ಲಿ ನನಗೊಂದು ಅರ್ಥ ಆಗಲಿಲ್ಲ. ಆಗ ಅವನು ಮುಗಿಸ್ಕೊಂಡು ಬಂದ. ನಾನು ಅವನಿಗೆ ಮಾತಾಡಿಸ್ದೆ, ಸರ್ ಬೇಜಾರು ಮಾಡ್ಕೊಬಿಟ್ಟಿದ್ದೆ, ಅವ್ನು ಕನ್ನಡ ಬರಲ್ಲ, ತಮಿಳವನು.
ನಾನು ತಮಿಳು ಭಾಷೆ ಗೊತ್ತಿರೋದನ್ನು ಕೇಳಿದೆ ನಾನು. ಸರ್ ನೀವು ಈ ಥರ ಹಿಂಗೆ ಸುತ್ತುತ್ತೀರಲ್ಲ, ಇದಕ್ಕೆ ಕಾರಣ ಏನು, ಅಥವಾ ನಾನು ಮಾಡ್ಬೋದಾ? ಯಾರು ಬೇಕಾದರೂ ಮಾಡ್ಬೋದು ರೀ ಅಂದ. ಅಲ್ಲ ತಾವು ಹೆಂಗೆ ಇಷ್ಟು ಫಾಸ್ಟಾಗಿ ಸುತ್ತುತ್ತೀರಲ್ಲ, ಹೆಂಗೆ ಅದು ನಾವು ಕಲ್ತ್ಕೋಬೇಕಲ್ಲ ಅಂದ. ಅದು ಕಲಿಯೋದೇನಿಲ್ಲ, ನೀರಾಹಾರಿ ಉಪವಾಸದಿಂದ ಮಾಡಬೇಕು. ನೀವು ಕಾಫಿ ಟೀ ಅದೆಲ್ಲ ಕುಡಿದ್ಬಿಟ್ಟು ಬಂದರೆ ವಾಮಿಟ್ ಬಂದ್ಬಿಡುತ್ತೆ ಅಂದ. ಓಹೋ, ನಾನು ಕಾಫಿ ಕುಡಿದ್ಬಿಟ್ಟು ಮಾಡಿದೆ, ಅದೇ ದೊಡ್ಡ ತಪ್ಪಾಗೋಯ್ತು ಅಂತೇಳಿ ಸಣ್ಣ ಪರಿಚಯ ಅವನ ಜೊತೆ ಆಗುತ್ತೆ. ಅವ್ನಿಗೆ ಹೇಳ್ಬಿಟ್ಟೆ, ನಮ್ಮ ತಾಯಿನ ಕಳಿಸ್ಬಿಟ್ಟಿದ್ದಾರೆ, ಎಲ್ಲಿರೋದು ಅಂತ ಗೊತ್ತಿಲ್ಲ ನನಗೆ, ಏನು ಮಾಡೋದು ಅಂತ. ಆಗ ಅವ್ನು ನನಗೆ ಇಂಟ್ರೊಡ್ಯೂಸ್ ಮಾಡಿಸಿದ ಜಾಗದ ಹೆಸರು ಹುಬ್ಬಳ್ಳಿ ಧರ್ಮಛತ್ರ ಅಂತ. ಅಲ್ಲಿ ಒಂದು ದಿನಕ್ಕೆ 25 ಪೈಸೆ ಬಾಡಿಗೆ, ಒಂದು ಟಾರ್ಪಾಲ್ ಅಷ್ಟು ಮಾತ್ರ ಕೊಡೋರು. ಸೊ ಅವನು ಹೇಳ್ದೆ ನನಗೆ, ಅಲ್ಲೋಗಿ ನೀನು ಇರ್ಬೋದು, ಮಠದಲ್ಲಿ ಊಟ ಹಾಕ್ತಾರೆ ತಿನ್ಬೋದು, ಸಂಜೆಗೆ ಎಲ್ಲರೂ ಒಂಚೂರು ಊಟ ಹೊಂಚ್ಕೊಂಬಿಡು ಸಾಕು ಅನಿಸುತ್ತೆ ನನಗೆ ಅಂತ. ಅದೇನೋ ದೇವರೇ ಬಂದು ಹೇಳಿದನೋ ಅವನ ಬಾಯಿನಲ್ಲಿ. ನಾನು ಅದೇ ಥರ ಹುಬ್ಬಳ್ಳಿ ಧರ್ಮಛತ್ರಕ್ಕೆ ಹೋಗಿ ಅಲ್ಲಿ 25 ಪೈಸೆ ಕೊಟ್ಟು ರೂಮ್ ಮಾಡಿಕೊಂಡು, ಆಮೇಲೆ ಅವ್ರಿಗೆ ಹೇಳಿದೆ, ಸರ್ ನಾನು ಸ್ವಲ್ಪ ದಿನ ಇರಬೇಕು ಅಂತ ಬಂದೀನಿ ಅಂತ. ಸ್ವಲ್ಪ ದಿನ ಎಲ್ಲ ಬೇಕಾದ್ರೆ ನೀನು ಎಷ್ಟು ದಿನ ಬೇಕಾದ್ರಪ್ಪ, ಬಟ್ 25 ಪೈಸೆ ನಾವು ಕಮ್ಮಿ ಮಾಡೋಕ್ಕಾಗಲ್ಲ. ಇಲ್ಲ ಸರ್ ನನಗೇನು ಅಭ್ಯಂತರ ಇಲ್ಲ ಅಂತ ಹೇಳಿ ಅವ್ರಿಗೆ ಒಪ್ಪಿಸಿ ನಾನು ಅಲ್ಲಿದ್ದು ಇವನು ಮಾತಿನಂತೆ ದಿನ ಹೋಗೋದು, ನದಿಲಿ ಸ್ನಾನ ಮಾಡೋದು, ಒದ್ದೆ ಬಟ್ಟೆಯಲ್ಲಿ ಬರೋದು, ಕೂದಲು ಪ್ರದಕ್ಷಿಣೆ ಹಾಕೋದು, ಇಷ್ಟೇ. ಬೇರೆ ಏನಿಲ್ಲ, ಏನು ಬೇಡಿಕೆ ಇಲ್ಲ, ಏನೂ ಗೊತ್ತಿಲ್ಲ. ಒಂದೇ ನಮ್ಮಮ್ಮ ಹೇಳಿದ್ದಾಳೆ ನಾನು ಮಾಡಬೇಕು, ನಮ್ಮಮ್ಮ ಹೇಳಿದ್ದಾಳೆ ಮಾಡಬೇಕು, ಇಷ್ಟೇ, ಬೇರೆ ಇನ್ನೇನಿಲ್ಲ. ಯಾರು ನೋಡೋದು ಇವ್ರು ರಾಘವೇಂದ್ರ ಸ್ವಾಮಿಗಳ ಹತ್ರ ಫೀಲ್ ಮಾಡೋದು. ನನ್ನ ಬದುಕಲ್ಲಿ ನನಗೆ ಗೊತ್ತಿಲ್ಲದೆ ಆ 48 ಡೇಸ್ ಇಟ್ ವಾಸ್ ಸಚ್ ಎ ವಂಡರ್ಫುಲ್ ಡೇ ಇನ್ ಮೈ ಲೈಫ್. ಆಗ ನಾನು ಹೇಳ್ದಂಗೆ ಜೆ ಕೃಷ್ಣ ಸಿಗ್ತಾನೆ. ಫಸ್ಟು ಸಿನಿಮಾ ನಾನು ಸಿಗೋದು ನನಗೆ ದ್ವಾರಕೀಶ್ ಚಿತ್ರದಲ್ಲ. ನಾನು ನೀತದ ಕಾಣಿಕೆ ಅನ್ನೋ ಪಿಕ್ಚರ್ಗೆಲ್ಲ ನಾನು ಕ್ಲಾಪ್ ಅಷ್ಟೇ.